ಬೆಳಗಾವಿಯಲ್ಲಿ ರಥೋತ್ಸವದ ವೇಳೆ ಕಾರು ಅಡ್ಡ ನಿಲ್ಲಿಸಿ ಕಿಡಿಗೇಡಿಗಳು ಕಿರಿಕನ್ನ ಮಾಡಿದ್ದಾರೆ. ಕಾರು ತೆರವು ಮಾಡುವಂತೆ ಕೇಳಿದ್ದಕ್ಕೆ ಹಲ್ಲೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಗದಗ ತಾಲೂಕಿನ ಮಲ್ಲಸಮುದ್ರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಬಸವೇಶ್ವರ ರಥೋತ್ಸವದ ವೇಳೆ ನಡೆದಿರುವಂತಹ ಘಟನೆ. ಆರೋಪಿಗಳಾದಂತಹ ಸಲೀಂ, ಲೋಕೇಶ್, ಮಂಜುನಾಥ್ ಈಗ ಅರೆಸ್ಟ್ ಆಗಿದ್ದಾರೆ. ಗದಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ನೋಡಿ, ರಥೋತ್ಸವ ಆಗ್ತಾ ಇದೆ, ವಾಹನವನ್ನ ತೆಗಿರಿ ಅಂದ್ರೆ ತೆಗ್ದಿಲ್ಲ ಅವರು. ಸೊ ಈ ಹಿನ್ನೆಲೆಯಲ್ಲಿ ಆಗಿರುವಂತ ಗಲಾಟೆ. ಗದಗ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೂವರನ್ನ ಬಂಧಿಸಲಾಗಿದೆ. ರಥದ ಮುಂದೆಯೇ ಕಾರನ್ನ ನಿಲ್ಲಿಸಿ ಕಾರನ್ನ ತೆಗಿರಿ ಅಂದ್ರೆ ತೆಗೆದಿಲ್ಲ. ಸಲೀಂ, ಮಂಜುನಾಥ್, ಲೋಕೇಶ್ 3 ಜನ ಈಗ ಅರೆಸ್ಟ್ ಆಗಿದ್ದಾರೆ. ನೋಡಿ, ರಥೋತ್ಸವದ ಮುಂದೆಯೇ ಕಾರ್ ಇದೆ, ಕಾರನ್ನ ತೆಗಿರಿ ಅಂತ ಹೇಳಿದ್ರೆ ಕಾರ್ ತೆಗೆದಿಲ್ಲ. ಏನು ಮಾಡಬೇಕು? ಈ ರೀತಿ ಹುಚ್ಚಾಟವನ್ನು ಮೆರೆದ್ರೆ ದೇವರ ದರ್ಶನಕ್ಕೆ, ದೇವರ ರಥೋತ್ಸವ ಅದು. ಸಲೀಂ, ಲೋಕೇಶ್, ಮಂಜುನಾಥ್ ಈಗ ಅರೆಸ್ಟ್ ಆಗಿದ್ದಾರೆ. ಅವರ ಆರೋಪಿಗಳು ಅಂತ ಐಡೆಂಟಿಫೈ ಮಾಡಲಾಗಿದೆ. ಗದಗ ಗ್ರಾಮಾಂತರ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ.